ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯ ಸಂದೇಶಕ್ಕೋಸ್ಕರ ಮತ್ತಾಯನ ಬರೆಸುವ ವಾರ್ತೆ 21ನೇ ಅಧ್ಯಾಯ 33ರಿಂದ ಕೆಲವು ವಾಕ್ಯಗಳನ್ನು ನಾವು ಓದ್ಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವಾಗಲೂ ಸಾಮ್ಯ ರೂಪಕವಾಗಿ ಅನೇಕ ವಿಷಯಗಳನ್ನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಅದರಲ್ಲಿ ಒಂದು ವಿಷಯ ಇದು ಏನದು? ಒಬ್ಬ ಮನೆಯ ಯಜಮಾನನಿದ್ದನು, ಅವನೊಂದು ದ್ರಾಕ್ಷಿ ತೋಟವನ್ನು ಮಾಡಿ ಅವನೊಂದು ದ್ರಾಕ್ಷ ತೋಟವನ್ನು ಮಾಡಿ ಸುತ್ತಲೂ ಬೇಲಿ ಹಾಕಿಸಿ ಅದರಲ್ಲಿ ದ್ರಾಕ್ಷಿ ಆಲೆಯನ್ನು ಮಾಡಿಸಿ ಊಡೆಯನ್ನು ಕಟ್ಟಿಸಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. ಆಲೆಯನ್ನು ಮಾಡಿಸಿ ಹೂಡೆಯನ್ನು ಕಟ್ಟಿಸಿ ಒಕ್ಕಲಿಗೆ ವಾರಕ್ಕೆ ಕೊಟ್ಟು ಬೇರೆ ಒಂದು ದೇಶಕ್ಕೆ ಹೋದರು. ಹಲ್ಲೆಲೂಯಾ. ಯಾರಿಗಾದರೂ ಅರ್ಥವಾಯ್ತಾ? ಇದು ದ್ರಾಕ್ಷ ತೋಟಗಳು ಮೊದಲೆಲ್ಲ ಇಲ್ಲೇ ಇದ್ದು, ಈಗ ಇಲ್ಲಿ ಇಲ್ಲ. ನಾರ್ತ್ ಕರ್ನಾಟಕದಾಗೆ ನಾನು ಸರ್ತಿ ಹೋದಾಗ ಭಾಳ ದ್ರಾಕ್ಷ ತೋಟ, ಮಹಾರಾಷ್ಟ್ರ ಬೋರ್ಡ್ರು ದ್ರಾಕ್ಷ ತೋಟಗಳು ಭಾಳ ಇದ್ದು. ಇಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಕೂಡ ದ್ರಾಕ್ಷಿ ಒಂದು ದೊಡ್ಡ ಬೆಳೆಯಾಗಿತ್ತು. ಎಲ್ಲ ತೋಟಗಳು 4-5 ಎಕರೆ 10 ಎಕರೆ 20 ಎಕರೆ ತೋಟಗಳು ಮಾಡ್ಕೊಳ್ಳೋದು, ದ್ರಾಕ್ಷಿ ಬೆಳೆಯೋದು, ಅದರಲ್ಲಿ ದ್ರಾಕ್ಷಿ ರಸವನ್ನು ತೆಗಿಯೋಕ್ಕೆ ಒಂದು ಕಣಜವನ್ನು ರೆಡಿ ಮಾಡ್ಕೊಳ್ಳೋದು, ಇವೆಲ್ಲ ಮಾಡ್ತಾಯಿದ್ರು. ಇದೊಂದು ಸಾಮ್ಯ ಯಾಕೆ ಹೇಳ್ತಾ ಇದ್ರು ಅಂದರೆ, ಇದರ ಅರ್ಥ ಒಬ್ಬ ಮನೆಯ ಯಜಮಾನನಿದ್ದನು. ಯಾರು ಈ ಮನೆಯ ಯಜಮಾನನು? ದೇವರು, ಸರ್ವಶಕ್ತನಾದ ದೇವರೇ. ಅದು ಬೇಕಾದರೆ ಯೆಶಾಯನ ಬರೆದ ಗ್ರಂಥ 5ನೇ ಅಧ್ಯಾಯದಲ್ಲಿ ನಾವು ನೋಡ್ಕೊಳ್ಳೋಣ. 5ನೇ ಅಧ್ಯಾಯ 7ನೇ ವಾಕ್ಯ ನೋಡು. ಯೆಶಾಯ 5:7. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿ ತೋಟ. ಈ ದ್ರಾಕ್ಷ ತೋಟ ಸೇನಾಧೀಶ್ವರನಾಯ ಯೆಹೋವನ ದ್ರಾಕ್ಷ ತೋಟವು ಇಸ್ರಾಯೇಲರ ಇಸ್ರಾಯೇಲಿನ ಮನತನ. ಇದು ಬಹಳ ಗುಪ್ತವಾಗಿರೋ ವಿಷಯ. ನೀವು ಶ್ರದ್ಧೆ ಇಟ್ಟು ಕೇಳಿದ್ರೆ ಮಾತ್ರ ನಿಮಗಿದು ಅರ್ಥವಾಗುತ್ತೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಾಮ್ಯ ರೂಪವಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಇಸ್ರಾಯೇಲ್ ಜನರಿಗೂ ಸರ್ವಶಕ್ತನಾದ ದೇವರಿಗೂ ಮತ್ತು ತನ್ನ ದಾಸರಿಗೂ ವಿಷಯವಾಗಿ ಇಲ್ಲಿ ಹೇಳ್ತಾ ಇರೋದು ಏನದಂದರೆ, ದ್ರಾಕ್ಷ ತೋಟ ನಮ್ಮ ದೇವರದು. ಮತ್ತು ನೋಡೋದನ್ನು ಒಂದು ದ್ರಾಕ್ಷಿ ತೋಟವನ್ನು ಮಾಡಿ ಸುತ್ತಲೂ ಬೇಲಿ ಹಾಕಿಸಿ. ದ್ರಾಕ್ಷ ತೋಟವನ್ನು ಮಾಡಿ ಸುತ್ತಲೂ ಬೇಲಿ ಹಾಕಿರಿ. ಏನಿರ್ಬೋದು ಈ ಬೇಲಿ? ಎಲ್ಲ ದ್ರಾಕ್ಷ ತೋಟಗಳು ಬೇಲಿ ಹಾಕ್ತಾರಿಲ್ವಾ? ನಮಗೂ ಸ್ವಲ್ಪ ತೋಟ ಇದ್ದು, ಇಲ್ಲಿ ಒಂದು 7.5 ಎಕರೆ ತೋಟ ಇತ್ತು. ನಾವು ಜಮೀನು ತಗೊಂಡು ತಕ್ಷಣವೇ ಅದಕ್ಕೆ ಸುತ್ತಲೂ ಬೇಲಿ ಹಾಕ್ಸಿದೆ. ಆ ಕಾಲದಲ್ಲೇ ಒಂದು 30 ವರ್ಷ ಹಿಂದಿನ ಮಾತು. ಆವಾಗಲೇ ಬೇಲಿಗೆ 50,000 ಖರ್ಚಾಗಿತ್ತು. ಯಾವುದು ತಗೊಂಡ್ರು ಬೇಲಿ ಹಾಕಬೇಕು. ಇಲ್ಲಿ ಏನಾಯಿತು? ಬೇಲಿ ಹಾಕಿದರು. ಎಂದ ಬೇಲಿ ಇದು? ಈ ಬೇಲಿ ಬೇರೆ ಯಾವುದೂ ಅಲ್ಲ, ಇಸ್ರೇಲ್ ಯಹೂದ್ಯರಿಗೆ ಕೊಟ್ಟಿರುವ ಧರ್ಮಶಾಸ್ತ್ರ. ಏನಿದು? ಧರ್ಮಶಾಸ್ತ್ರ, ಕಟ್ಟಳೆ. ಈ ಬೇಲಿ ಹೊರಗಡೆ ಯಾರೂ ಹೋಗಂಗಿಲ್ಲ. ಹಲ್ಲೆಲೂಯಾ. ಬೇಲಿ ಹೊರಗಡೆ ಹೋಗಂಗಿಲ್ಲ. ಏನಿದು ಕಟ್ಟಳೆಗಳು? ನಿಮಗೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಗೊತ್ತಲ್ಲ, ದಶಾಜ್ಞೆಗಳಿದ್ವು. ದಶಾಜ್ಞೆಗಳು, ಆ ದಶಾಜ್ಞೆಗಳು ಯಾರು ಮೀರಿ ಹೋಗಂಗಿಲ್ಲ. ಅದಕ್ಕೆ ದ್ರಾಕ್ಷ ತೋಟವನ್ನು ಮಾಡಿ ಅದಕ್ಕೆ ಸುತ್ತಲೂ ಏನಾಯಿತು? ಬೇಲಿ ಹಾಕಿದ್ರು. ಬೇಲಿ ಅಂದರೆ ಬೇರೆ ಯಾವುದೂ ಅಲ್ಲ, ಧರ್ಮಶಾಸ್ತ್ರ. ಈಗ ನಮಗೆ ಯಾವುದು ಬೇಲಿ ಗೊತ್ತಾ ನಿಮಗೆ? ಈಗ ಇರೋ ಬೇಲಿ, ಈಗಲೂ ಬೇಲಿ ಆಯ್ತಾ ನಮಗೆ? ಕಟ್ಟಳೆಗಳು ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ 10 ದೇಶಾಜ್ಞೆಗಳಿದ್ದರೆ ಈಗ ಇರೋದು ಎಷ್ಟು ಆಜ್ಞೆಗಳಿದ್ದಾವೆ? 2 ಆಜ್ಞೆಗಳಿದ್ದಾವೆ ಇಲ್ವಾ? ಇದು ಈಗಿನ ಕೊಟ್ಟಿರುವ ಬೇಲಿ. ಹಳೆ ಕಾಲದಲ್ಲಿ ಧರ್ಮಶಾಸ್ತ್ರ ಇತ್ತು, ಭಾಳ ಕಷ್ಟವಾಗಿತ್ತು ಜನರಿಗೆ ನಡೆಯೋಕ್ಕೆ. ಇವರು ಏನು ಮಾಡಿದ್ರು ಅಂದರೆ, ಫಲ ಕೊಟ್ಟರೆ ಫಲ ತಗೊಳ್ಳೋಕ್ಕೋಸ್ಕರ ಯಜಮಾನನು ಬರ್ತಾನೆ. ಯಜಮಾನನು ಇದು ಇಷ್ಟು ವರ್ಷ ಆದಮೇಲೆ ಫಲ ಕೊಡ್ತದೆ, ಒಳ್ಳೆ ದ್ರಾಕ್ಷಿ ಸಿಗುತ್ತೆ ಅಂತೇಳಿ ಆಳುಗಳನ್ನು ಕಳಿಸಿದ್ರು. ಫಸ್ಟು ನೋಡ್ರಿ ಎಂಥ ಫಲವನ್ನು ಕೊಟ್ಟಿದ್ದಾರೆ ಅಂತ ನೋಡ್ರಿ. ಯೆಶಾಯನ ಬರೆದ ಗ್ರಂಥ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡು. ಅವನದನ್ನು ಅಗತ್ಯ ಮಾಡಿ ಕಲ್ಲುಗಳನ್ನು ತೆಗೆದು ಹಾಕಿ ಒಳ್ಳೊಳ್ಳೆ ದ್ರಾಕ್ಷಿ ಸಸ್ಯಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿ ತೋಟವನ್ನು ಕೊರೈಸಿ ಮಾಡಿಕೊಂಡು, ತೋಟವು ಒಳ್ಳೆ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣನ್ನು ಬಿಟ್ಟಿತು. ಒಳ್ಳೆ ದ್ರಾಕ್ಷಿ ಹಣ್ಣುಗಳು ಸಿಕ್ಕುತ್ತೆ ಅಂದೇಳಿ ಆ ಯಜಮಾನನು ಒಳ್ಳೆ ಸಸ್ಯಗಳನ್ನು ನಟ್ಟರು, ಅದರಾಗಿರೋ ಕಲ್ಲುಗಳೆಲ್ಲ ತೆಗೆದುಹಾಕಿದ್ರು. ಶುದ್ಧವಾದ ಒಂದು ತೋಟವನ್ನು ಮಾಡಿ ಇಟ್ಟರು. ಈ ತೋಟ ಯಾವುದೂ ಅಲ್ಲ, ಇಸ್ರಾಯೇಲ್ ಜನಾಂಗಗಳೇ ಈ ತೋಟ. ಅವ್ರಿಗೆ ಸುತ್ತಲೂ ಒಂದು ಕಟ್ಟಳೆ
ಕೊಟ್ಟಿದ್ರು. ಫಲ ತಗೋಬೇಕು ಅಂತ ಹೇಳಿ ದೇವರು ಬಂದಾಗ, ಯಜಮಾನನ್ ಬಂದಾಗ ಫಸ್ಟು ಆಳುಗಳನ್ನು ಕಳಿಸಿದರು. ಯಾರಿದು ಆಳುಗಳು ಯಾರಿರ್ಬೋದು? ಹಳೆ ಒಡಂಬಡಿಕೆ ಕಾಲದಲ್ಲಿ ಪ್ರವಾದಿಗಳನ್ನು ಕಳಿಸಿದರು. ಪ್ರವಾದಿಗಳನ್ನು ಕಳಿಸಿದರೆ ಇವರೇನು ಮಾಡಿದ್ರು? ಒಬ್ಬೊಬ್ಬರನ್ನ ಕೊಂದಾಕಿದ್ರು. ಕೆಲವರನ್ನ ಹೊಡೆದರು, ಕೆಲವರಿಗೆ ಚೆನ್ನಾಗಿ ಪೆಟ್ಟು ಬೀಳಂಗೆ ಹೊಡೆದರು, ಕೆಲವರಿಗೆ ಕಲ್ಲೆಸ್ತು ಕೊಂದರು. ಗೊತ್ತಲ್ಲ ನಿಮಗೆ ಕಲ್ಲೆಸ್ತು? ಸ್ಟೇಫನನ್ನು ಏನು ಮಾಡಿದರು? ಕಲ್ಲೆಸ್ತು ಕೊಂದರು. ಅನೇಕರಿಗೆ ಕಲ್ಲೆಸ್ತು ಕೊಂದರು. ಆದರೆ ಇವರು ಏನಕ್ಕೆ ಇಷ್ಟೆಲ್ಲ ಮಾಡಿದೆ ಅಂದರೆ, ಇವರು ಏನು ಮಾಡಿದ್ರು ಗೊತ್ತಾ? ಸುಟ್ಟು ಬೇಲಿ ಅಂದರೆ ಧರ್ಮಶಾಸ್ತ್ರ ಕೊಟ್ಟರು, ಈ ಬೇಲಿಯನ್ನು ಕಿತ್ತಾಕಿದರು. ಇವ್ರು ಮಾಡಿರೋ ತಪ್ಪದೆ. ಏನು ಮಾಡಿದರು? ಬೇಲಿ ಕಿತ್ತಾಕಿದ್ರು. ಬೇಲಿ ಕಿತ್ತಾಕಿ ಇವರಿಗೆ ಇಷ್ಟ ಬಂದಂಗೆ ಜೀವಿಸೋಕ್ಕೆ ಪ್ರಾರಂಭವಾಯಿತು. ಒಳ್ಳೆ ಫಲವಂದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಲ್ಲ, ಗಲಾತಿ 5:19 ವಾಕ್ಯ ಅಂದರೆ ಕೆಟ್ಟ ಹಣ್ಣುಗಳು. ಆಮೇಲೆ 22ನೇ ವಾಕ್ಯದಲ್ಲಿ ಅದೇನೇನು ಅಂತ ಹೇಳ್ತಾ ಇದೆ, ಸ್ವಲ್ಪ ನೋಡೋದನ್ನ. ದೇವರಾತ್ಮನ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ. ಇದು ದೇವರು ನಿರೀಕ್ಷಿಸಿರೋದು ಈ ಫಲ: ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ದೀರ್ಘಶಾಂತಿ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳು ಸಿಕ್ಕುತ್ತಂದೇಳಿ ದ್ರಾಕ್ಷಿ ತೋಟ ಯಜಮಾನನು ಆಳುಗಳನ್ನು ಕಳಿಸಿದರು. ಹಲ್ಲೆಲೂಯಾ, ಆಳುಗಳನ್ನು ಕಳಿಸಿದರು. ಮತ್ತು ಯಾಕೆ ಸಿಕ್ಕಲಿಲ್ಲ? ಇವರು ಏನಾಯಿತು? ಒಳ್ಳೆ ಸಸ್ಯಗಳನ್ನೇ ಒಳ್ಳೆಯದೇ ನಟ್ಟಿರೋದು, ಆದರೆ ಇವರು ಬೇಲಿಯನ್ನು ಕಿತ್ತಾಕಿದರು. ಧರ್ಮಶಾಸ್ತ್ರವನ್ನೆಲ್ಲ ತೆಗೆದಾಕಿ ಇವ್ರಿಗೆ ಇಷ್ಟ ಬಂದಂಗೆ ಜೀವಿಸೋಕ್ಕೆ ಪ್ರಾರಂಭವಾಯಿತು. ಪ್ರಾರಂಭ ಆದಾಗ ಏನಾಯಿತು? ದೇವರಿಗೆ ಫಲ ಬೇಕಲ್ಲ, ಅದನ್ನು ಕಳಿಸಿದಾಗ ಇವ್ರು ಏನು ಮಾಡಿದ್ರು? ಒಬ್ಬೊಬ್ಬರನ್ನೇ ಕಲ್ಲೆಸ್ತುಕೊಂಡ್ರು, ಒಬ್ಬೊಬ್ಬರನ್ನ ನೋಡಿದ್ರು, ಒಬ್ಬೊಬ್ಬರನ್ನ ಇದು ಮಾಡಿದ್ರು. ಕಡೆಗೆ ಲಾಸ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ರೆ ಇವರು ಸರಿ ಹೋಗ್ತಾರೆ ಅಂದೇಳಿ ಒಬ್ಬನೇ ಮಗನನ್ನು ಕಳಿಸ್ಕೊಟ್ರು. ಯಾರನ್ನದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ರೆ ಇವರೇನು ಮಾಡಿದರು? ಅದು ಆ ವಾಕ್ಯ ಓದಪ್ಪ. ಮತ್ತೆ ಸುವಾರ್ತೆಯಲ್ಲಿ ಆ ಒಕ್ಕಲಿಗರು ಅವನ ಮಗನನ್ನು ಕಂಡು, ತನ್ನ ಮಗನನ್ನು ಕಂಡು ಇವನೇ ಬಾಧ್ಯಸ್ಥನು, ಬನ್ನಿ ಇವನನ್ನು ಕೊಂದು ಹಾಕೋಣ. ಹಲ್ಲೆಲೂಯಾ. ಇದು ಹಳೆ ಒಡಂಬಡಿಕೆ ಕಾಲದಲ್ಲಿ ಆದರೂ ಕೂಡ, ಇದು ಯೇಸುಸ್ವಾಮಿ ಸಾಮ್ಯ ರೂಪವಾಗಿ ಹೇಳಿದ್ರು ಕೂಡ ಆವತ್ತಿಂದ ಯೆಹೂದ್ಯರಿಗೆ ಗೊತ್ತು ಇದು ನಮ್ಮ ವಿಷಯವಾಗಿ ಮಾತಾಡ್ತಾ ಇದ್ದಾರೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನನ್ನು ಈ ಪ್ರಪಂಚದಲ್ಲಿ ಕಳಿಸಿಕೊಟ್ರು. ಯಾಕೆ? ಎಲ್ಲ ಹೊಲಸನ್ನುಗಳನ್ನು ಬಿಟ್ಟಿದ್ದರು. ಜನಗಳೆಲ್ಲ ದಾರಿ ತಪ್ಪಿ ಪಾಪ ಮಾಡಿ ಜೀವಿಸೋಕ್ಕೆ ಪ್ರಾರಂಭ ಮಾಡಿದಾಗ ಯೇಸು ಕ್ರಿಸ್ತನನ್ನು ಈ ಪ್ರಪಂಚಕ್ಕೆ ಕಳಿಸಿ ಕೊಟ್ಟನು. ಆದರೆ ದೇವರು ಅವರಿಂದ ನಿರೀಕ್ಷಿಸಿರೋದಲ್ಲ, ಒಳ್ಳೆಯ ಫಲ ನಿರೀಕ್ಷಿಸಿದರು. ಆದರೆ ಇವರೇನು ಮಾಡಿದರು? ಧರ್ಮಶಾಸ್ತ್ರವನ್ನೆಲ್ಲ ಕಿತ್ತಾಕಿ ಇಷ್ಟ ಬಂದಂಗೆ ಜೀವಿಸಿ ಕಡೆಗೆ ಕರ್ತನಾದ ಯೇಸು ಕ್ರಿಸ್ತನನ್ನು ಅವರನ್ನು ರಕ್ಷಿಸೋದಕ್ಕೋಸ್ಕರ ಈ ಪ್ರಪಂಚಕ್ಕೆ ಕಳಿಸಿಕೊಟ್ಟರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಕೂಡ ಇವರೇನು ಮಾಡಿದರು? ಹೊರಗಡೆ ಅದು ಆ ವಾಕ್ಯ ಓದು ಕರೆಕ್ಟಾಗಿದ್ರೆ ಸಿಕ್ಕದು ನೋಡು. ಇವನ ಸ್ವಾಸ್ಥ್ಯವನ್ನು ನಾವೇ ತೆಗೆದುಕೊಳ್ಳೋಣ ಎಂದು ತಮ್ಮೊಳಗೆ ಮಾತಾಡಿಕೊಂಡು ಅವನನ್ನು ಹಿಡಿದು ದ್ರಾಕ್ಷಿ ತೋಟದಿಂದ ಹೊರಕ್ಕೆ ದೊಬ್ಬಿ ಕೊಂದು ಹಾಕಿದರು. ಹಲ್ಲೆಲೂಯಾ. ದ್ರಾಕ್ಷಿ ತೋಟದ ಒಳಗಡೆ ಕೊಂದು ಹಾಕಿಲ್ಲ. ನಾನಾಗಲೇ ಒಂದ್ಸರ್ತಿ ಇಬ್ರಿಯರು ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ ಪಾಳೆಯದ ಆಚೆ ತಗೊಂಡೋಗಿ ಕೊಂದು ಹಾಕಿದರು ಯೇಸುವಿನ. ಇಲ್ಲಿ ದ್ರಾಕ್ಷಿ ತೋಟದ ಹೊರಗಡೆ ತಗೊಂಡೋಗಿ ಯೇಸು ಸ್ವಾಮಿಯನ್ನು ಕೊಂದಾಕಿದೆ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ನಾವು ಕಲಿಯೋದ ವಿಷಯ ಏನಪ್ಪ ಅಂದರೆ, ಮತ್ತೆ ನೋಡೋ ವಾಕ್ಯವನ್ನು ನೋಡು. ಹಾಗಾದರೆ ದ್ರಾಕ್ಷಿ ತೋಟದ ದಣಿಯು ಬಂದಾಗ, ಆ ಒಕ್ಕಲಿಗರಿಗೆ ಏನು ಮಾಡುವುದು? ಈಗ ಯೇಸು ಸ್ವಾಮಿ ಕೊಂದಾಕಿದ್ರು. ಇಲ್ಲ, ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಪ್ರಪಂಚದಲ್ಲಿ ಕಳಿಸಿಕೊಟ್ರು. ಆ ಯೇಸು ಸ್ವಾಮಿಯನ್ನು ಕೂಡ ಇವರೇನು ಮಾಡಿದರು? ಕೊಂದಾಕಿದ್ರು. ಹಾಗಾದರೆ ಒಡೆಯನ್ ಬಂದಾಗ, ಸರ್ವಶಕ್ತನಾದ ದೇವರು ಬಂದಾಗ ಏನು ಮಾಡ್ತಾರೆ? ಒಂದು ಪ್ರಶ್ನೆ. ಏನು ಮಾಡ್ತಾರೆ ನೋಡ್ರಿ, ಕೆಳಗಡೆ ಓದು. ಆ ಕೆಡುಕರನ್ನು ಕ್ರೂರವಾಗಿ ಸಂಹರಿಸಿ. ಯಾರನ್ನ? ಆ ಕೆಡುಕರನ್ನು. ಕೆಡುಕರು ಒಂದು ಒಳ್ಳೆ ಫಲ ಕೊಡೋದೇ ಇಲ್ಲ. ಕೆಡುಕರನ್ನ ಏನು ಮಾಡಿದರು? ಕ್ರೂರವಾಗಿ ಸಂಹರಿಸಿ ಕಾಲ ಕಾಲಕ್ಕೆ ಹಣ್ಣುಗಳನ್ನು ತನಗೆ
ತನಗೆ ಸಲ್ಲಿಸು ಅಂದ ಬೇರೆ ಒಕ್ಕಲಿಗರಿಗೆ ಬೇರೆ ಒಕ್ಕಲಿಗರಿಗೆ ತನ್ನ ತೋಟವನ್ನ ವಾರಕ್ಕೆ ಕೊಡುವನು. ತನ್ನ ತೋಟವನ್ನು ಕೊಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರನ್ನು ಏನು ಮಾಡ್ತಾರಂದೆ? ಕ್ರೂರವಾಗಿ ಸಂಹರಿಸ್ಬಿಡ್ತಾರೆ ಅಂತ. ಅದು ನಡೀತು. ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲ್ಬೆ ಹಾಕಿದ ಮೇಲೆ AD 70ನೇ ಇಸ್ವಿಯಲ್ಲಿ ರೋಮ ಟೈಟಸ್ ಎಂಬುದಾಗಿ ಒಬ್ಬ ಚಕ್ರವರ್ತಿ ಇಸ್ರೇಲ್ ಪೂರ್ತಿ ನಾಶ ಮಾಡಿಬಿಟ್ಟ. ಎಲ್ಲರನ್ನು ಕೊಂದಾಕ್ಬಿಟ್ಟ. ಎಲ್ಲರೂ ಪ್ರಪಂಚದ 4 ಕಡೆ ಓಡೋಗ್ಬಿಟ್ಟ. ಯೆರೂಸಲೇಮ್ ದೇವಾಲಯವನ್ನು ಕೂಡ ಕಿತ್ತಾಕ್ಬಿಟ್ಟ. ಎಲ್ಲವನ್ನು ತೆಗೆದಾಕ್ಬಿಟ್ಟ. ಇದು ನೋಡ್ರಿ ದೇವರ ವಾಕ್ಯ. ಇದೆಲ್ಲ ಸಂಭವಿಸೋದಕ್ಕೂ ಮುಂಚೆ ಬೈಬಲ್ನಲ್ಲಿ ಇದೆಲ್ಲ ಏನಾಗಿದೆ? ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಹಾಗಾದರೆ ಇದು ಬೇರೆಯವರಿಗೆ ಕೊಡ್ತಾರೆ. ಯಾರಿಗೆ ಕೊಡ್ತಾರೆ? ಬೇರೆಯವರಿಗಿಲ್ಲ. ಎಲ್ಲಿಂದೆಲ್ಲ ಕರ್ಕೊಂಬಂದು ಯಾರಿಗೆ ಕೊಡ್ತಾರೆ ರೀ? ಹಲ್ಲೆಲೂಯಾ. ಅವ್ರಿಗೆ ಯೇಸು ಕ್ರಿಸ್ತನನ್ನು ಯಾವಾಗ ತಳ್ಳಿಬಿಟ್ರೋ ಅದು ದ್ರಾಕ್ಷಾ ತೋಟವನ್ನು ಬೇರೆಯವರಿಗೆ ಒಪ್ಪಿಸ್ತಾರೆ. ಯಾರಿಗೆ ಒಪ್ಪಿಸಿದ್ದಾರೆ? ಆ ದ್ರಾಕ್ಷಾ ತೋಟವನ್ನು ನಮಗೆ ಒಪ್ಪಿಸಿದ್ದಾರೆ. ಹಲ್ಲೆಲೂಯಾ. ಅವರಿಗೆ ಸ್ವಾಮಿನ ಸ್ವೀಕಾರ ಮಾಡಿಲ್ಲ ಇಲ್ವಾ? ನಾವೇನು ಮಾಡಿದ್ದೀವಿ? ಆ ಯೇಸುವನ್ನು ಸ್ವೀಕಾರ ಮಾಡಿದರು. ಯೇಸು ರಕ್ಷಕನೆಂದೇಳಿ ಒಪ್ಕೊಂಡ್ರು. ಯೇಸು ನಮಗೋಸ್ಕರ ಕಾಲ್ವರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನೇ ಕೊಟ್ಟರು ಎಂಬುದಾಗಿ ನಂಬಿ, ಯೇಸು ತನ್ನ ರಕ್ತ ನಮಗೋಸ್ಕರ ಸುರಿಸಿದೆ ಎಂಬುದಾಗಿ ನಾವು ನಂಬಿದಾಗ ನಾವು ದೇವರ ಮಕ್ಕಳಾಗಿದ್ದರು, ನಾವು ನೀತಿವಂತರಾಗಿದ್ದರು. ಆದದರಿಂದ ದೇವರ ರಾಜ್ಯವು ನಿಮ್ಮಿಂದ ತೆಗೆಯಲ್ಪಟ್ಟು ಅದರ ಫಲಗಳನ್ನು ಕೊಡುವ ಜನಕ್ಕೆ ಕೊಡಲಾಗುವುದು. ನೋಡಿ, ಕ್ಲೀನಾಗಿ ಇಲ್ಲಿ ಬರೆಯಲ್ಪಟ್ಟಿದ್ದಾವೆ. ಹಾಗಾದರೆ ಈ ತೋಟ ಈಗ ಯಾರ ಕೈಯಲ್ಲಿದ್ದಾವೆ? ನಾವೇ ಆ ತೋಟ. ಈಗ ತೋಟ ಯಾರು? ನಾವೇ. ಹಾಗಾದರೆ ನಾವೇನು ಮಾಡ್ಬೇಕ್ರಿ? ಕೆಟ್ಟ ಫಲ ಕೊಡಬೇಕಾ? ಒಳ್ಳೆ ಫಲವನ್ನು ಕೊಡಬೇಕು. ಹೊಲಸು ಫಲ ಯಾವುದು, ಒಳ್ಳೆ ಫಲ ಯಾವುದು ಅಂತ ನಮಗೆ ಗೊತ್ತು ಇಲ್ವಾ? ಒಳ್ಳೆ ಫಲವನ್ನು ನಾವು ಕೊಡಬೇಕು. ಹಲ್ಲೆಲೂಯಾ. ಅದರಲ್ಲಿ ಯೆಶಾಯನ ಬರೆದ ಗ್ರಂಥದಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಯಾಕೆ ಹೊಲಸು ಫಲವನ್ನು ಯಾಕೆ ಕೊಟ್ಟಿದೆ ಎಂಬುದಾಗಿ ಅಲ್ಲಿ ಕೆಳಗಡೆ ಓದಪ್ಪ ಅದು ವಾಕ್ಯವನ್ನು. ಅದು ಒಳ್ಳೆ ದ್ರಾಕ್ಷಿಯನ್ನು ಕೊಡುವುದೆಂದು ನಾನು ನಿರೀಕ್ಷಿಸುತ್ತಿರಲು ಏಕೆ ಹೊಲಸು ಹಣ್ಣನ್ನು ಬಿಟ್ಟಿತ್ತು? ನನ್ನ ತೋಟವನ್ನು ಏನು ಮಾಡುವೆನು ಈಗ ನಿಮಗೆ ತಿಳಿಸುವೆನು, ಕೇಳಿರಿ. ಅದರ ಬೇಲಿಯನ್ನ ಕೀಳುವೆನು, ದನವು ಅದನ್ನು ಮೇಯ್ದು ಬಿಡುವುದು, ಅದರ ಗೋಡೆಯನ್ನು ಕೆಡವಿ ಬಿಡುವೆನು, ಅದು ತುಳಿದಾಟಕ್ಕೆ ಈಡಾಗುವುದು, ಅದನ್ನು ಹಾಳು ಮಾಡುವೆನು. ಯಾರು ಕುಡಿ ಕತ್ತರಿಸಿ ಅಗತ್ಯ ಮಾಡುವುದಿಲ್ಲ, ಅದರಲ್ಲಿ ಮುಳ್ಳುಗಿಳ್ಳು ಬೆಳೆದು ಹೋಗುವುದು, ಮತ್ತು ಅದರ ಮೇಲೆ ಮಳೆ ಸುರಿಸಬಾರದೆಂದು ಮೇಘಗಳಿಗೆ ಅಪ್ಪಣೆ ಮಾಡುವೆನು. ಹಲ್ಲೆಲೂಯಾ. ಯಾಕೆ ಹೊಲಸನ್ನು ಕೊಟ್ಟರು? ಈಗ ನೋಡ್ರಿ 11ನೇ ವಾಕ್ಯ ನೋಡು. ಅಯ್ಯೋ, ಮಧ್ಯದ ಗೀಳಿನಿಂದಲೇ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ? ದ್ರಾಕ್ಷಾ ತೋಟದಲ್ಲಿ ಒಳ್ಳೆ ಹಣ್ಣು ಸಿಗುತ್ತೆ ಅಂತೇಳಿ ಇವ್ರಿಗೆ ಬಿಟ್ಟರೆ ಇವರೇನು ಮಾಡಿದರು? ಮದ್ಯವನ್ನು ಕುಡಿದು ಚೆನ್ನಾಗಿ ಬೆಳಿಗ್ಗೆನೇ ಎಣ್ಣೆ ಹೊಡಿಯೋಕ್ಕೆ ಪ್ರಾರಂಭ ಮಾಡಿದ್ರು ಅಂತ. ಬೆಳಿಗ್ಗೆನೇ ಎಣ್ಣೆ ಹೊಡಿಯೋಕ್ಕೆ ಪ್ರಾರಂಭ ಮಾಡಿದರೆ ಇನ್ನು ಎಲ್ಲಿ ಒಳ್ಳೆ ಹಣ್ಣನ್ನು ಕೊಡೋಕ್ಕೆ ಸಾಧ್ಯನಾ? ಬೆಳಿಗ್ಗೆ ಎದ್ದಟ್ಟಿಗೆ ಪ್ರಾರಂಭ. ಓದೋದನ್ನು ಮಧ್ಯದ ಗೀಳಿನಿಂದಲೇ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದಿಂದ ಅಮಲೇರಿದವರಾಗಿ ಎಣ್ಣೆ ಹೊಡೆದು ಅಮಲೇರು ಬಿಟ್ಟಿದ್ದಾರೆ. ಅವರಿಗೆ ಏನು ಗೊತ್ತಾಗಲ್ಲ. ತಂದೆ ಯಾರು, ತಾಯಿ ಯಾರು, ಮಕ್ಕಳು ಯಾರು, ಅಕ್ಕ ಯಾರು, ತಂಗಿ ಯಾರು, ಏನು ಗೊತ್ತಾಗಲ್ಲ. ಕುಡಿದು ಬಿಟ್ಟರೆ ಪಾಪ ಹೆಚ್ಚಾಗುತ್ತೆ. ಇದು ಮೊದಲನೇದಾಗಿ ಅವರು ಮಾಡಿರುವ ತಪ್ಪು. ಹೊಲಸನ್ನು ಯಾಕೆ ಬಿಟ್ಟರು? ಅವ್ರ ಜೀವನದಲ್ಲಿ ಪರಿಶುದ್ಧಿ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಜೀವಿಸಿ ಪ್ರಪಂಚದ ಆಸೆ ಪಾಶಗಳಲ್ಲಿ ಬಿದ್ದು ನಾಶವಾಗೋದಕ್ಕೆ ಒಳ್ಳೆ ಹಣ್ಣನ್ನು ಬಿಡೋಕ್ಕೆ ಸಾಧ್ಯವಾಗಲಿಲ್ಲ. ಹಲ್ಲೆಲೂಯಾ. ಧರ್ಮಶಾಸ್ತ್ರವನ್ನು ಕಿತ್ತಾಕ್ಬಿಟ್ರು. ಧರ್ಮಶಾಸ್ತ್ರ, ಸರ್ವಶಕ್ತನಾದ ದೇವರೇ ನಮ್ಮ ದೇವರು. ಆ ದೇವರನ್ನು ಬಿಟ್ಟು ನಿಮಗೆ ಇಷ್ಟ ಬಂದದೆಲ್ಲ ದೇವರಿಂದ ತಿಳ್ಕೊಂಡು ಓಡಾಡಿದರೆ ಅದು ಪಾಪ. ಹಲ್ಲೆಲೂಯಾ. ಅನೇಕ ವಿಷಯಗಳು, ದಶಾಜ್ಞೆಗಳು, ನೀವು ಗೊತ್ತಾ ನಿಮಗೆ ದಶಾಜ್ಞೆಗಳು? ಅದು ಕಲೀರಿ. ಎಷ್ಟು ಆಜ್ಞೆಗಳಿದ್ದಾವೆ ದಶಾಜ್ಞೆ. ಹಳೆ ಒಡಂಬಡಿಕೆಯಲ್ಲಿ
ಆದರೂ ಕೂಡ ಅದನ್ನು ನಾವು ಕಲಿಬೇಕು. ಹಲ್ಲೆಲೂಯಾ. ಆಮೇಲೆ ಇವರೇನು ಮಾಡ್ತಾರೆ, ಗಲಾತ್ಯರು ಬರೆದ ಪತ್ರಿಕೆ 5:19 ನೋಡು ಏನೇನು ಅಂದ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಇದ್ದಾವೆ. ಯಾವುವೆಂದರೆ ಜಾರತ್ವ. ಇದು ದೇಶಾಜ್ಞೆಗಳಲ್ಲಿ 7ನೇ ಆಜ್ಞೆ. ಅದು ವ್ಯಭಿಚಾರ ಮಾಡಬಾರದು. ಹಲ್ಲೆಲೂಯಾ. ಇದು 7ನೇ ಆಜ್ಞೆ. ಈ ಕಟ್ಟಳೆಗಳು ಮೀರಬಾರದು. ವ್ಯಭಿಚಾರ, ಅವರು ವ್ಯಭಿಚಾರ ಅಂದರೆ ಆ ಕಾಲದಲ್ಲಿ ಬೇರೆ ಅವ್ರಿಗೆ ಬೇಲಿ ಹಾಕ್ಬಿಟ್ಟಿದ್ದಾರೆ ಸುಟ್ಟು, ಅವರು ಹೊರಗಡೆ ಹೋಗಂಗಿಲ್ಲ. ಅಂಥದ್ದು ಬೇಲಿ ಕಿತ್ತಿ ಹೊರಗಡೆ ಹೋಗಿ ಬೇರೆ ಅನ್ಯ ಜನಾಂಗಗಳ ಹತ್ರ ಬೆರೆದಾಗ ಅನ್ಯ ಸ್ತ್ರೀಗಳನ್ನು ಇವರು ಬಂದು ಮದುವೆ ಆಗೋದಾಗಲಿ ಬೇರೆ ಕೆಟ್ಟ ಕೆಲಸ ಮಾಡೋದಾದರೆ ಅದಕ್ಕೇನಂತಾರೆ, ವ್ಯಭಿಚಾರ ಅಂತಾರೆ. ವ್ಯಭಿಚಾರ ದೇವರಿಗೆ ಹಿಡಿಸೋದಿಲ್ಲ, ವ್ಯಭಿಚಾರ. ಹಲ್ಲೆಲೂಯಾ. ಇದು ಪರಸಂಗ, ದೇವರಿಗೆ ಹಿಡಿಸೋದಿಲ್ಲ. 10 ಆಜ್ಞೆಗಳು ಇವರೇನು ಮಾಡಿದ್ರು, ಮೀರು ಬಿಟ್ಟರು. ಒಳ್ಳೆಯ ಹಣ್ಣನ್ನು ಸಿಕ್ಕುತ್ತೆ ಅಂತ ಹೇಳಿದರೆ ಕಡೆಗೆ ಎಂಥ ಹಣ್ಣು ಸಿಕ್ತು, ಹೊಲಸು ಹಣ್ಣುಗಳನ್ನು ಸಿಕ್ತು. ಆದರೆ ಇದು ನಮಗೆ ಒಂದು ಪಾಠ ಆಗಿರ್ಬೋದು. ಯಾಕಂದರೆ ನಾವೇನು ಮಾಡಬೇಕು, ಒಳ್ಳೆಯ ಹಣ್ಣು ಕೊಡಬೇಕು, ಒಳ್ಳೆಯ ಹಣ್ಣು ಕೊಡಬೇಕು. ಹಲ್ಲೆಲೂಯಾ. ಒಳ್ಳೆಯ ಹಣ್ಣು ಕೊಡಬೇಕಂದ್ರೆ ಒಳ್ಳೆಯ ಹಣ್ಣು ಕಲಬೇಕಂದ್ರೆ ಮತ್ತೆ ಯೋಹಾನ ಬರೆದ ಸುವಾರ್ತೆ ನೋಡ್ರಿ 15ನೇ ಅಧ್ಯಾಯದಲ್ಲಿ ದ್ರಾಕ್ಷ ಬಳ್ಳಿ ವಿಷಯವಾಗಿ ಹೇಳ್ತಾ ಇದ್ದಾರೆ. ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ತಂದೆ ತೋಟಗಾರನು. ಇಲ್ಲಿ ಅದನ್ನೇ ಬರೆದಿದ್ದಾರೆ. ತಂದೆ ಯಾರು? ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು, ನನ್ನಲ್ಲಿದ್ದು ಫಲ ಕೊಡದಲ್ಲೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದುಹಾಕುತ್ತಾನೆ. ಹಲ್ಲೆಲೂಯಾ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ತನ್ನನ್ನು ತಾನೇ ಅದನ್ನು ಶುದ್ಧಿ ಮಾಡುತ್ತಾನೆ. ಹಲ್ಲೆಲೂಯಾ. ಫಲ ಕೊಡದೇ ಇಲ್ಲ ಇರೋರ್ನ ಏನು ಮಾಡ್ತಾರೆ, ಕಟ್ಟು ಮಾಡಿ ಬಿಸಾಕ್ಬಿಡ್ತಾರೆ. ಇದು ಹೊಸ ಒಡಂಬಡಿಕೆ. ಇದು ಕಟ್ಟು ಮಾಡಿ ಬಿಸಾಕ್ಬಿಡ್ತಾರೆ. ಆಮೇಲೆ ಫಲ ಕೊಡೋರಿಗೆ ಕೂಡ ಏನು ಮಾಡ್ತಾರೆ ಗೊತ್ತಾ, ಶುದ್ಧಿ ಮಾಡ್ತಾರೆ. ಅವರು ಕೂಡ ತಪ್ಪು ಮಾಡಿದಾಗ ದೇವರೇನು ಮಾಡ್ತಾರೆ, ಅವರಿಗೆ ಹೊಡಿತಾರೆ, ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಟು ಅವಾಗ ಏನಾಗುತ್ತೆ, ಶಿಕ್ಷೆ ಕೊಟ್ಟಾಗ ಹೆಚ್ಚು ಫಲ ಕೊಡ್ತದೆ ಇಲ್ವಾ? ಈಗ ನೋಡ್ರಿ, ಒಂದು ಗುಲಾಬಿ ಗಿಡ ಇದ್ದರೆ ಒಂದು ಹೂ ಬಿಡ್ತದೆ. ಆ ಬಿಟ್ಟಾಗ ನಾವು ಸುಮ್ಮನೆ ಇರಬಾರ್ದು, ಕಟ್ ಮಾಡಬೇಕು. ಕಟ್ ಮಾಡಿದ್ರೆ ಅಲ್ಲಿ 4 ಚಿಗುರು ಬಿಟ್ಟು 4 ಹಣ್ಣು ಹೂ ಬಿಡ್ತವೆ. ಅದು ಹೇಳೋದು ನಮಗೆ ದೇವರು ಒಳ್ಳೆಯ ಫಲ ಕೊಡುವರನ್ನು ಕೂಡ ಕೆಲವು ಟೈಮ್ನಲ್ಲಿ ಏನು ಮಾಡ್ತಾರೆ, ಶುದ್ಧಿ ಮಾಡುತ್ತಾರೆ. ಯಾಕೆ? ಮೇಲೆ ಇವರು ಹೆಚ್ಚು ಫಲ ಕೊಡಬೇಕು, ಅದಕ್ಕೋಸ್ಕರ ಶುದ್ಧಿ ಮಾಡ್ತಾರೆ. ಚಿಂತೆ ಮಾಡ್ಬಿಡ್ರಿ, ನಮಗೆ ಕೂಡ ಕಷ್ಟಗಳು, ಪ್ರಯಾಸಗಳು, ರೋಗಗಳು, ದುಃಖಗಳೆಲ್ಲ ಬರ್ತದೆ. ಆದರೆ ಆವಾಗ ನಾವು ದೇವರನ್ನು ದೂಷಿಸುವಲ್ಲ, ನಾವು ಹೆಚ್ಚು ಫಲ ಕೊಡುವುದಕ್ಕೋಸ್ಕರ ದೇವರು ನಮಗೆ ಸಣ್ಣ ಬಾಲ ಶಿಕ್ಷೆ ಅಂತಾರೆ, ಸಣ್ಣ ಶಿಕ್ಷೆಗಳನ್ನು ನಮಗೆ ಕೊಡ್ತಾರೆ. ಮಕ್ಕಳನ್ನ ಅಪ್ಪ ಹೊಡಿದಲ್ಲೇ ಇರ್ತಾರಾ? ಹೊಡಿತಾರೆ. ಹೊಡೆದು ಶಿಕ್ಷಣದಲ್ಲಿ ಮಕ್ಕಳನ್ನ ಬಳಸ್ತಾರೆ. ಯಾಕೆ? ಚೆನ್ನಾಗಾಗಕ್ಕೆ, ಒಳ್ಳೆಯ ಫಲವನ್ನು ಕೊಡೋದಕ್ಕೋಸ್ಕರ. ಹಲ್ಲೆಲೂಯಾ. ಹಾಗಾದರೆ ಫಲ ಕೊಡದಲ್ಲೇ ಇರೋರನ್ನ ಏನು ಮಾಡ್ತಾರೆ, ತೆಗೆದುಹಾಕ್ತಾರೆ. ಆಮೇಲೆ ಹೆಚ್ಚಿನ ಫಲ ಕೊಡಬೇಕು ಅಂತ ಹೇಳಿ ಅದನ್ನು ಶುದ್ಧಿ ಮಾಡ್ತಾರೆ. ಕೆಳಗಡೆ ಓದು. ನಾನೀಗ ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಶುದ್ಧರಾಗಿದ್ದೀರಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಹೀಗೆ ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿ, ನಿಮಗೆ ಹೇಳಿರೋ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ಹಲ್ಲೆಲೂಯಾ. ಆಮೇಲೆ ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ. ಯಾರಲ್ಲಿ? ಯೇಸುವಲ್ಲಿ. ನಾವು ಯೇಸುವಲ್ಲಿ ನೆಲೆಗೊಂಡಿರಬೇಕು. ಹಲ್ಲೆಲೂಯಾ. ಹೆಚ್ಚಿನ ಫಲ ಕೊಡಬೇಕಾ? ನಾವು ಯೇಸುವಲ್ಲಿ ನೆಲೆಗೊಂಡಿರಬೇಕು. ಆಮೇಲೆ ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನಾನು ನಿಮ್ಮಲ್ಲಿ, ನಾವು ಯೇಸುವಲ್ಲಿ ನೆಲೆಗೊಳ್ಳಬೇಕು, ಯೇಸು ನಮ್ಮಲ್ಲಿ ನೆಲೆಗೊಳ್ಳುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದು ಹೆಚ್ಚು ಜನಕ್ಕೆ ಅರ್ಥವಾಗಲ್ಲ, ಆದರೆ ಇದು ಬೇಕಾಗಿರೋ ವಿಷಯ. ಯೇಸು ನಮ್ಮಲ್ಲಿ ನೆಲೆಗೊಳ್ಳುತ್ತೆ, ಯೇಸು ನಮ್ಮೊಳಗಡೆ ಬರ್ತಾರೆ, ನಾವು ಕೂಡ ಯೇಸುವಲ್ಲಿ ನೆಲೆಗೊಳ್ಳಬೇಕು. ಹಲ್ಲೆಲೂಯಾ. ಆವಾಗ ಏನಾಗುತ್ತೆ, ಹೆಚ್ಚೆಚ್ಚು ಫಲ ಕೊಡುವರಾಗ್ತೀವಿ. ನಾವು ಆತ್ಮೀಯವಾಗಿ ನಾವು ಬೆಳವಣಿಗೆ ಹೊಂದುತ್ತೀವಿ. ಆಮೇಲೆ ಮುಂದಕ್ಕೆ
ಕೊಂಬೆಯು ನಿಮ್ಮ ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹ್ಮ್ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹ್ಮ್ ಹಾಗೆ ನೀವು ನೆಲೆಗೊಂಡಿರದಿದ್ದರೆ. ಸರ್ತಿ ಓದೋದನ್ನ. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡದೆಲ್ಲ ಇದ್ದರೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ತನ್ನಷ್ಟಕ್ಕೆ ತಾನೇ ಫಲ ಕೊಡುವರಾಗಿ ಹಾಗೆಯೇ ಹ್ಮ್ ನೀವು ನನ್ನಲ್ಲಿ ಹ್ಮ್ ನೆಲೆಗೊಂಡಿರದಿದ್ದರೆ ಹ್ಮ್ ಫಲ ಕೊಡಲಾರ್ರಿ. ಫಲ ಕೊಡಲಾರ್ರಿ. ಹಲ್ಲೆಲೂಯಾ. ನಾನು ದ್ರಾಕ್ಷೆ ಎಷ್ಟು ಬಳ್ಳಿ. ಜನಕ್ಕೆ ಅರ್ಥ ಆಯ್ತು? ಯಾಕೆ ಫಲ ಕೊಡಲ್ಲ? ನಾವು ಯೇಸುವಲ್ಲಿ ನೆಲೆಗೊಂಡಿಲ್ಲ ಅಂದರೆ ನಾವು ಫಲ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯೇಸುವಲ್ಲಿ ನಾವು ನೆಲೆಗೊಂಡಾಗ ನಾವು ಹೆಚ್ಚೆಚ್ಚಾಗಿ ಫಲ ಕೊಡುವರಾಗ್ತೀವಿ. ಆಮೇಲೆ ನಾನು ದ್ರಾಕ್ಷೆ ಬಳ್ಳಿ, ನಾನು ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ನೀವು ಕೊಂಬೆಗಳು. ಒಬ್ಬ ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಯಾರು ಭಾಳ ಫಲ ಕೊಡುವವರು? ಯಾರು? ನಾನೇ ದ್ರಾಕ್ಷೆ ಬಳ್ಳಿ, ನೀವು ಕೊಂಬೆಗಳು. ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಳ್ಳದೆಲ್ಲ ಇದ್ದರೆ ಅವನು ಬಹಳ ಫಲ ಕೊಡಲಾರದು. ಹಲ್ಲೆಲೂಯಾ. ನೀವು ನನ್ನನ್ನು ಬಿಟ್ಟು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ನಿಮ್ಮ ಸ್ವಯ ಪ್ರಯತ್ನವೆಲ್ಲ ಬಿಟ್ಬಿಡ್ರಿ, ಏನು ಸಾಧ್ಯವಿಲ್ಲ. ಯೇಸು ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಬಿಟ್ಟು. ಹಾಗಾದರೆ ಏನಾದ್ರು ಯೇಸುವನ್ನು ಬಿಟ್ಟು ಏನಾದ್ರು ಮಾಡೋಕ್ಕಾಗುತ್ತಾ? ನಾವು ಯಾರು ಇಲ್ರಿ. ಯಾಕೋಬನಿಗೆ ದೇವರು ಹೇಳ್ತಾನೆ, ನೀನೊಂದು ಹುಳ, ಕ್ರಿಮಿ ಅಂತಾರೆ. ನಾವು ಯಾರೂ ಇಲ್ಲ ದೇವರ ಮುಂದೆ, ಇಲ್ವಾ? ಹಾಗಾದರೆ ನಾವು ಫಲ ಕೊಡಬೇಕಂದ್ರೆ ಏನು ಮಾಡಬೇಕು? ನಾವು ಯೇಸುವಲ್ಲಿರಬೇಕು, ಯೇಸು ನಮ್ಮಲ್ಲಿರಬೇಕು. ಉದಾಹರಣೆ ಹೇಳ್ಬೇಕಾ? ಗೊತ್ತಾ ನಿಮಗೆ ಉದಾಹರಣೆ? ಹೆಂಗೆ ಅದು ಸಾಧ್ಯವಾಗುತ್ತೆ? ಯೇಸು ನಮ್ಮಲ್ಲಿ, ನಾವು ಅವನಲ್ಲಿ ಇರೋದು ಹೆಂಗಾಗುತ್ತೆ? ನಾವು ಯೇಸುವಲ್ಲಿರಬೇಕು, ಯೇಸು ನಮ್ಮಲ್ಲಿರಬೇಕು. ಈಗ ಒಂದು ಬೋಟು ನೀರಿನಲ್ಲಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ಒಂದು ದೋಣಿ ಹೋಗ್ತಾ ಇರಬೇಕಾದ್ರೆ ದೋಣಿಯಲ್ಲಿ ನೀರಿರ್ತದೆ. ದೋಣಿಯಲ್ಲಿ ಇರ್ತವೆ, ನೀರೊಳಗೆ ಇರ್ತವೆ. ದೋಣಿಯಲ್ಲಿ ಏನಿದ್ದಾವೆ? ನೀರಿದ್ದಾವೆ. ದೋಣಿಯಲ್ಲಿ ಇದ್ದಾವೆ, ನೀರಲ್ಲಿ. ಅದೇ ರೀತಿ ನಾವು ಯೇಸುವಲ್ಲಿರಬೇಕು, ಯೇಸು ನಮ್ಮಲ್ಲಿರಬೇಕು. ನಮ್ಮಲ್ಲಿದ್ದರೆ ನಾವು ಹೆಚ್ಚು ಫಲ ಕೊಡುವರು ಆಗುತ್ತೀವಿ. ಹಲ್ಲೆಲೂಯಾ. ನೀವು ನನ್ನನ್ನು ಬಿಟ್ಟು ಏನು ಮಾಡಿ, ಇದೊಂದು ಯೋಚನೆಯಲ್ಲಿ ಇಟ್ಕೊಳ್ರಿ. ದೇವರನ್ನ ಬಿಟ್ಟು ನೀನೇನು ಮಾಡೋಕ್ಕೆ ಹೋದರೂ ನಡೆಯಲ್ರಿ. ಯಾವ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಚಿತ್ತ ನಮಗೆ ತೋರ್ಸಪ್ಪ, ನೀನು ಹೇಳ್ದಂಗೆ ನಾವು ಮಾಡ್ತೀವಿ, ನಿನ್ನನ್ನು ಬಿಟ್ಟು ನಾವು ಏನು ಮಾಡಲಪ್ಪ ಅಂದೇಳಿ ದೇವರೊಂದಿಗೆ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ನೀವು ಯಾವ ಕಾರ್ಯವನ್ನು ಮಾಡ್ಕೋ, ಅದಕ್ಕೆ ಸಫಲತೆ ಉಂಟಾಗುತ್ತೆ, ಅದು ಫಲ ಕೊಡ್ತದೆ, ಆವಾಗ ಬೆಳವಣಿಗೆ ಆಗುತ್ತೆ. ಯೇಸುವನ್ನು ಬಿಟ್ಟು ನೀವು ಏನು ಮಾಡೋಕ್ಕೆ ಹೋದರೂ ಸಾಧ್ಯನೇ ಇಲ್ಲ, ಏನು ಮಾಡಲಾರದು. ಹಲ್ಲೆಲೂಯಾ. ನೋಡಿ ಕೆಳಗಡೆ ವಾಕ್ಯವನ್ನು. ನೀವು ನನ್ನನ್ನು ಬಿಟ್ಟು ಏನೂ ಮಾಡಲಾರ್ರಿ. ಯಾವನನ್ನು ನೆಲೆಗೊಂಡಿರುವುದಿಲ್ಲವೋ ಅವನ ಕೊಂಬೆಯಂತೆ ಹೊರಕ್ಕೆ ಬೀಸಾಡಲ್ಪಟ್ಟು ಒಣಗಿ ಹೋಗುವನು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕಿಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಓದು ವಾಕ್ಯ ಮತ್ತೊಂದು ಸರ್ತಿಯ ವಾಕ್ಯವನ್ನು. 6ನೇ ವಾಕ್ಯ. ಯಾವನನ್ನು ನೆಲೆಗೊಂಡಿರುವುದಿಲ್ಲವೋ ಅವನ ಕೊಂಬೆಯಂತೆ ಹೊರಕ್ಕೆ ಬೀಸಾಡಲ್ಪಟ್ಟು ಒಣಗಿ ಹೋಗೋದು. ಅಂತ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕುತ್ತಾರೆ. ಬೆಂಕಿಗೆ ಹಾಕ್ಬಿಡ್ತಾರೆ. ಅವು ಸುಟ್ಟು ಹೋಗುತ್ತವೆ. ಅದು ಸುಟ್ಟು ಹೋಗುತ್ತೆ. ಎಂಥ ಬೆಂಕಿ ಇದು? ನಿತ್ಯ ನರಕ. ಹಾಗಾದರೆ ನಾವು ಯಾರಲ್ಲಿರಬೇಕು? ಯೇಸುವಲ್ಲಿರಬೇಕು. ಯೇಸುವೆ ನೀನು ನನ್ನ ಹೃದಯದಲ್ಲಿ ಬಾರಪ್ಪ ಅಂದ ನಾವು ಯೇಸುವನ್ನು ಕರಿಬೇಕು. ಹಲ್ಲೆಲೂಯಾ. ಯೇಸುವನ್ನು ಬಿಟ್ಟು ನಾವು ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಅವನೆಲ್ಲವನ್ನು ನಮಗೆ ಕೊಡ್ತಾನೆ. ನಮ್ಮ ಕೊರತೆ ಎಲ್ಲ ನೀಗಿಸ್ತಾನೆ. ರೋಗ ಕಷ್ಟಗಳು ಪ್ರಯಾಸಗಳು ಬಂದಾಗ ನಮಗೆ ನೆರವಾಗ್ತಾರೆ. ಎಲ್ಲವನ್ನು ಯೇಸು ನಮಗೆ ಕೊಡುವನಾಗಿದ್ದಾನೆ. ಯೇಸುವನ್ನು ಬಿಟ್ಟು ನಾವು ಏನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ಆ ಯೇಸು ನಮ್ಮನ್ನು ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ಯೇಸು ನಮಗೋಸ್ಕರ ಪ್ರಾಣ ಕೊಟ್ಟಿರುವನು. ಯೇಸು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿರುವನು. ಹಲ್ಲೆಲೂಯಾ. ಆ ಯೇಸು ಸತ್ತು ಉಣಲ್ಪಟ್ಟು 3ನೇ ದಿವಸ ಎದ್ದು ಬಂದು ಇವತ್ತು ಜೀವಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ಯೇಸು ಇವತ್ತು ಎಲ್ಲಿದ್ದಾನೆ? ನಮ್ಮ ಮಧ್ಯದಲ್ಲಿದ್ದಾನೆ. ಆ ಯೇಸು ತಿರುಗಿ ಬರ್ತಾನೆ. ಹಲ್ಲೆಲೂಯಾ. ತಿರುಗಿ ಬಂದು ನಮ್ಮನ್ನು ಏನು ಮಾಡ್ತಾರೆ? ಕರ್ಕೊಂಡು ಹೋಗ್ತಾರೆ. ಇದೇ ನಮ್ಮ ನಿರೀಕ್ಷೆ.
ಇದೇ ನಮ್ಮ ನಿರೀಕ್ಷೆ. ಇದನ್ನು ಬಿಟ್ಟು ನೀವು ಬೇಲಿಯನ್ನು ಎಲ್ಲ ಕಿತ್ತಾಕಿ ಹೊರಗೆ ಹೋಗಿ ನಿನಗಿಷ್ಟ ಬಂದಂಗೆ ಜೀವಿಸಿದರೆ ಕೊಂಬೆ ಕಡ್ದಾಕ್ತಾರೆ, ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾರೆ. ಹಲ್ಲೆಲೂಯಾ. ಆ ಯೇಸುವಿನ ಜೊತೆಯಲ್ಲಿ ನಾವು ನೋಡೋಣ. ಯೇಸು ನಮ್ಮ ಹೃದಯದಲ್ಲಿ ಆ ಯೇಸುವನ್ನು ಕರೆಯೋಣ. ಯೇಸುವೆ, ನೀನು ನನ್ನ ಹೃದಯದಲ್ಲಿ ಬಾರಪ್ಪ, ನಿನ್ನನ್ನು ಬಿಟ್ಟು ನಾನೇನು ಮಾಡಲಾರಲ್ಲಪ್ಪ, ನಾವೇ ಒಪ್ಪಿಸಿಕೊಡೋಣ. ಯೇಸು ನಮ್ಮ ಜೊತೆಯಲ್ಲಿದ್ದು ನಮಗೆ ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ, ನಮಗೆ ಬಿಡುಗಡೆಯನ್ನು ಕೊಡ್ತಾನೆ. ಎಲ್ಲ ಕಷ್ಟ ಕಾರ್ಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಿ ಮುಂದೆ ಇಟ್ಟಾಗ ದೇವರು ನಮಗೆ ಎಲ್ಲದರಲ್ಲಿ ಜಯ ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ನಮ್ಮ ಸ್ತೋತ್ರವಾಗಲಿ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೇ, ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದೀವಲ್ಲಪ್ಪ. ಹಲ್ಲೆಲೂಯಾ. ತೋಟವನ್ನು ಮಾಡಿ ಸುಟ್ಟು ಬೇಲಿಯನ್ನು ಕಟ್ಟಿ ಅದು ಕಲ್ಲುಗಳೆಲ್ಲ ತೆಗೆದುಹಾಕಿ ಮಾಡಿದರೂ ಕೂಡ ಕರ್ತನೆ, ಹೊಲಸನ್ನುಗಳನ್ನು ಬಿಟ್ಟು ಅಲ್ಲಪ್ಪ ಕರ್ತನೆ, ಹೊಲಸನ್ನುಗಳು ಅವರು ಕರ್ತನೆ ಸೇವಕರನ್ನೆಲ್ಲ ಕೊಂದಾಕಿದ್ರಲ್ಲಪ್ಪ, ಕೊಂದಾಕಿದ್ರು. ಕೆಲವ್ರನ್ನ ಹೊಡೆದ್ರೆ ಮುಗೀತು ಅಂತ ತಿಳ್ಕೊಂಡ್ರೆ ಕರ್ತನೆ ಅದು ಆಗಲಿಲ್ಲಪ್ಪ ಕರ್ತನೆ. ಯೇಸುವೇ, ನೀನು ಆ ದ್ರಾಕ್ಷ ತೋಟವನ್ನು ತೆಗೆದು ಒಳ್ಳೆಯವರಿಗೆ ಕೊಟ್ಟಿದ್ದಾರೆ ಅಲ್ಲಪ್ಪ. ನಾವು ಆ ದ್ರಾಕ್ಷ ತೋಟವಾಗಿದ್ದೀವಿ ಯೇಸುವೆ, ಒಳ್ಳೆ ಫಲ ಕೊಡುವರಾಗಿ ನೀನು ನಮ್ಮನ್ನು ಮಾರ್ಪಡಿಸು ಕರ್ತನೆ. ಹೊಲಸಣ್ಣು ಬೇಡಪ್ಪ, ಹೊಲಸಣ್ಣು ನಮ್ಮಿಂದ ಬರಬಾರ್ದಪ್ಪ. ನಾವು ಧರ್ಮಶಾಸ್ತ್ರವನ್ನು ಬಿಟ್ಟು ನಾವು ನಡಿಬಾರ್ದು ಕರ್ತನೆ. ನಿನ್ನ ವಾಕ್ಯಗಳನ್ನು ಬಿಟ್ಟು ನಾವು ನಡಿಬಾರ್ದಪ್ಪ. ನೀ ವಾಕ್ಯವನ್ನು ನಮಗೆ ಕೊಟ್ಟಿದೆಯಲ್ಲಪ್ಪ ಕರ್ತನೆ. ಆ ವಾಕ್ಯದನುಸರಿಸಿ ನಾವು ಜೀವಿಸಿ ನಾವು ದೇವರ ಮಕ್ಕಳಾಗಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ನೀನು ನಮಗೆ ಸಹಾಯ ಮಾಡು. ಸೇರಿ ಬಂದರೂ ಎಲ್ಲರನ್ನು ಕರುಣಿಸು, ಬಲಪಡಿಸು, ಶಕ್ತಿಗರಿಸಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೀವಿ ತಂದೆಯೇ, ಆಮೇನ್. ಈ ಕಾರ್ಯಕ್ರಮವು ಚರ್ಚ್ ಆಫ್ ಗಾಡ್ ಫುಲ್ ಗಾಸ್ಪಲ್ ಚರ್ಚ್ ಚಿತ್ರದುರ್ಗ ವತಿಯಿಂದ ಪ್ರಸಾರವಾಯಿತು.